ಹೊತ್ತ ನಮಾಜ ಮಾಡಬೇಕಾದ್ರ ಹಾ 5 ಹೊತ್ತ ಹೊಳಿ ಜಳಕ ಮಾಡಿಕೊಂಡು ಹಾ ಅವರು ನಮಾಜವನ್ನ ಮಾಡುತ್ತಿದ್ರು. ಹೌದು. ಹಿಂಗ ಎಷ್ಟೋ ದಿವಸ ಬಂತು. ಹಾ ಅವಾಗ ಹೊಳಿ ಜಳಕ ಮಾಡಿ ಹೌದು. ಒಂದ 2 ಬಗಸಿ ನೀರು ಕುಡಿಬೇಕನ್ನೋದ್ರಾಗ ಏನಾಗಿತ್ತು? ಆ ಬಗಸಿ ಒಳಗ ಹಾ ಒಂದ ಸೇಬು ಹಣ್ಣು ಬಂತು. ಹಾ ಅವ್ರ ಬಗಸಿ ಒಳಗ, ಅವರ ಬಗಸಿ ಒಳಗ. ಹೌದು. ಅವ್ರಂದ್ರು ಏನತ್ತಾರ? ಹೊಟ್ಟರೆ ಹಸ್ತದ, ಸೇಬುನರ ಕೈಯಾಗ ಬಂದದ, ಸೇಬು ಹಣ್ಣ ಕೈ ಒಳಗ ಬಂದದ. ಹೌದು. ಇದನ್ನ ಸೇಬು ಹಣ್ಣ ನಾನು ಸೇವನೆ ಮಾಡಬೇಕು ಅಂತ ತಿಳ್ಕೊಂಡು ಹೌದು. ಆ ಸೇಬು ಹಣ್ಣ ಹಾ ಅರ್ಧ ತಿಂದ್ರು. ಹೌದು. ಸೇಬು ಹಣ್ಣ ಅರ್ಧ ತಿಂದ್ರು. ಹಾ ಅರ್ಧ ತಿಂದು ಕೂಡಲೇ ಅವಾಗಂದ್ರು ಮೌಲಾಲಿ ಶರಣರು, ಏನತ್ತಾರ? ಈ ಸೇಬು ಹಣ್ಣ ಹಾ ಹಾ ಯಾರು ಬೆಳೆಸ್ಯಾರು? ಹಾ ಏನು ಇದು ಸೇಬು ಹಣ್ಣ ಹೌದು ನಾನು ಹಂಗ ತಿಂದು ಬಿಟ್ನಲ್ಲ ಹಾ ಅಂತ ವಿಚಾರ ಮಾಡಿ ಹೌದು. ಆ ಅರ್ಧ ಸೇಬು ಹಣ್ಣ ಏನು ತಿಂದಿದ್ರಲ್ಲ ಹಾ ಅರ್ಧ ಹಿಡ್ಕೊಂಡು ಆ ಹೊಳಿ ದಂಡಿ ಕೂಡಿ ಬಂದ್ರು. ಹೌದು. ಅಲ್ಲಿ ಒಂದು ತ್ವಾಪಿತ್ತು. ಹಾ ಹಾ ಆ ಮನುಷ್ಯಗ ಕರೆದು ಕೇಳ್ತಾರ, ಏನತ್ತಾರ? ಯಪ್ಪ ಹಾ ಈ ಸೇಬು ಹಣ್ಣ ಹಾ ನಾನು ಸ್ನಾನ ಮಾಡಿ ನೀರು ಕುಡಿಬೇಕು ಅಂತ ಅನ್ನೋದ್ರಾಗ ಬಗ್ಸಿ ಒಳಗ ಬಂತು. ಹೌದು. ಆ ಸೇಬು ಹಣ್ಣ ಅರ್ಧ ತಿಂದು ಬಿಟ್ಟಿಂದ ಇದನ್ನ ಯಾರು ಬೆಳೆಸಿದ ಗಿಡನೋ ಏನೋ ಕಾಯಿ ಬಂದು ನನ್ನೊಳಗ್ ಸಿಕ್ತಲ್ಲ, ಹೌದು. ನಾನು ಹಂಗ ತಿಂದು ಬಿಟ್ನಿಲ್ಲ ಅಂತೇಳಿ ಇಲ್ಲಿ ತನ ಹುಡುಕ್ಯಾಡ್ಕೊತ ಬಂದೀನಿ. ಹೌದು. ಈ ಸೇಬು ಹಣ್ಣ ಬೆಳೆಸದವ್ರು ಯಾರು ಅಂದಾಗ ಹಾ ಹಾ ಅವಾಗಂತ ನಾ ತೋಟದ ಮಾಲೀಕ, ಹೌದು. ಇದು ಬಹುತೇಕ ನನ್ನ ಗಿಡದ ಹಣ್ಣ ಅಂದ್ರವ್ರು. ಹಾ ಹಾ ಇದು ನನ್ನ ಗಿಡದ ಹಣ್ಣ ಅಂದಾಗ ಹೌದು. ಅವಾಗ ಮೌಲಾಲಿ ಶರಣನಂತಾರ, ಏನತ್ತಾರ? ಯಪ್ಪ ಈ ಕಾಯಿ ಅರ್ಥ ತಿಂದಿನಿ, ಹಾ ಹಾ ಕರೆ ಇದರ ಬೆಲೆ ಎಷ್ಟೈತಿ ಹೇಳ್ರಿ ನಾವು ಕೊಟ್ಟು ಹೋಗ್ತೀನಿ. ಹೌದು. ಅಂದಾಗ ಆ ತೋಟದ ಮಾಲೀಕ ಅಂದ, ಏನತ್ತಾನ? ಇದರ ಬೆಲೆ ಹಾ ನಾ ಅಷ್ಟಿಷ್ಟಂದ್ರು ನೀ ಕೊಟ್ಟು ಹೋಗ್ತಿ ಕರೆ ಹೌದು. ಹಾ ಇದನ್ನ ಹಂಗ ಮಾಡಂಗಿಲ್ಲ, ನಾನು ಇದ್ರ ಬೆಲೆ ಏನ್ ಹೇಳುದಿಲ್ಲ. ಹೌದು. ಇದು ಏನು ಅರ್ಧ ಕಾಯಿ ತಿಂದಿಯಲ್ಲ, ಹೊಳ್ಳಿ ಸೇಬು ಹಣ್ಣಿನ ಗಿಡ ನನ್ನ ತೋಟದೊಳಗ ಹಚ್ಚಿ ಜ್ವಾಕಿ ಮಾಡಿ ಅದರ ಒಳಗ ಕಾಯಾಗಿಂದ ಆ ಕಾಯಿ ಹರಿದು ನನಗೆ ಕೊಡಬೇಕು. ಅಟತನ ನೀ ಹೋಗುವಂಗ ಇಲ್ಲ ನನ್ನ ತೋಟ ಬಿಟ್ಟು ಅಂತ ಹೇಳಿ ಹೌದು ಹೇಳಿದ್ರು. ಮೌಲಾಲಿ ಶರಣಗ ತೋಟದ ಮಾಲಕ ಹೇಳಿ ಕರಾರು ಮಾಡ್ದ. ಹೌದು. ಯಪ್ಪ ಅಂತ ತಿಳ್ಕೊಂಡು ಆ ಮೌಲಾಲಿ ಶರಣರು ಹೌದು ಗಿಡ ಹಚ್ಚಿ ನೀರ ಹಾಕ್ಲಿಕ್ಕತ್ರು. ಹೌದು. ನೀರ ಹಾಕ್ಲಕತ್ರು, ನೀರು ಹಾಕ್ಲಕತ್ರು. ಗಿಡ ದೊಡ್ಡದಾಯ್ತು, ಬೆಳೆದ ದೊಡ್ಡದಾಯ್ತು. ಅವಾಗ ದೊಡ್ಡದಾದ ಕೂಡಲೇ ಹೌದು ಆ ಕಾಯಿ ಆಯ್ತು, ಹೂವಾಗಿ ಕಾಯಿ ಆಯ್ತು. ಹೌದು. ಆ ಕಾಯಿಯನ್ನ ಮೌಲಾಲಿ ಶರಣ ಹರ್ಕೊಂಡು ಕೈ ಒಳಗೆ ಹಿಡ್ಕೊಂಡು ಮಾಲಕನ ಬಳಿ ಹೋದ. ಆ ತೋಟದ ಮಾಲಕಗಂತಾನ, ಏನತ್ತಾನ? ಯಪ್ಪ ಈ ಅರ್ಧ ಹಣ್ಣೇನು ತಿಂದಿದ್ಯಾ? ನೀವು ಹೇಳಿದ ಪ್ರಕಾರ ಗಿಡ ನೆಟ್ಟು ಗಿಡ ಹಚ್ಚಿ ನೀರ್ ಹಾಕಿ ಬೆಳೆಸಿ ಕಾಯಿ ಆಗ್ಯದ. ಹೌದು. ಇದು ನಿಮ್ಮ ಕಾಯಿ ತಗೋರಿ ಕೊಡ್ಲಿಕ್ಕೆ ಹೋದ. ಹೌದು. ಅವಾಗ ಏನಾಯ್ತು? ಅವಾಗ ತೋಟದ ಮಾಲಕ್ಕಂತಾನ, ಇದು ಅರ್ಧ ಏನು ತಿಂದಿದೆಯಲ್ಲ, ಹೌದು ಖರೆ ಇನ್ನ ಅರ್ಧ ಕಾಯಿ ಅದು ಅಲ್ಲೇ ಬಿದ್ದು ಹೋಗ್ಯದ, ಕೆಟ್ಟ ಹೋಗ್ಯದ. ಅರ್ಧ ಕಾಯಿ ಋಣ ನನಗೆ ಮುಟ್ಟಿತು, ಇನ್ನ ಅರ್ಧ ಕಾಯಿ ಋಣ ಯಾರು ಮುಟ್ಟಿಸೋರು? ಹಳ್ಳಿ ಬಿದ್ದ ಮಾತ. ಅವಾಗಂತಾನ ಮೌಲಾಲಿ ಶರಣ, ಏನತ್ತಾನ? ಇದಕ್ಕ ಏನು ಮಾಡ್ಬೇಕ್ರಿ? ಹೌದು. ಏನೂ ಇಲ್ಲ, ನಾವೊಂದು ಹೇಳ್ತೀನಿ, ಅದರಂತೆ ನೀನು ನಡಿಬೇಕು. ಹೌದು. ಯಾಕ ಹೊಲಕ್ಕಂದ ಅಂದಾಗ ಅವಾಗಂತಾನ, ಏನತ್ತಾನ? ನನ್ನ ಮಗಳದಾಳ ಮನಿ ಒಳಗ. ಹೌದು. ಮನಿ ಒಳಗ ನನ್ನ ಮಗಳದಾಳ. ನನ್ನ ಮಗಳದಾಳ.
ಆ ಮಗಳಿಗೆ ನೀನು ಮದುವೆ ಮಾಡ್ಕೋಬೇಕು. ಹೌದ್ ಮಗಳಿಗೆ ನೋಡೇನಂದ್ರ ಕಣ್ಣಿಲ್ಲ, ಹಾ ಹಾ ಕೇಳೇನಂದ್ರ ಕಿವಿ ಇಲ್ಲ, ಹೌದ್ ಕೆಲಸ ಮಾಡೇನಂದ್ರ ಕೈ ಇಲ್ಲ, ಹಾ ನಡೆದೇನಂದ್ರ ಕಾಲಿಲ್ಲ. ಹೌದ್ ಅಂತ ಮಗಳದಾಳ. ಅಂತ ಮಗಳದಾಳ. ಹೌದು ಅಕ್ಕಿನ್ನ ಕೊಟ್ಟ ನಿನಗ ಮದುವೆ ಮಾಡಾವದೀನಿ, ಹಾ ನೀ ಮದುವೆ ಮಾಡ್ಕೋಬೇಕು ಅಂತ. ಹೌದು ಅವಾಗ ಮೌಲಾಲಿ ಶರಣರು ಏನತ್ತಾರ? ಏನಾಯ್ತಪ್ಪ ಇದು ಎಂತ ಪರೀಕ್ಷೆ ಆಯ್ತು. ಹಾ ಅಲ್ಲ, ನೋಡೇನಂದ್ರ ಕಣ್ಣಿಲ್ಲ, ಹೌದ್ ಕೇಳೇನಂದ್ರ ಕಿವಿ ಇಲ್ಲ, ಹಾ ಮಾತಾಡೇನಂದ್ರ ಬಾಯಿ ಇಲ್ಲ, ಹೌದು ಕೆಲಸ ಮಾಡೇನಂದ್ರ ಕೈ ಇಲ್ಲ, ಹಾ ನಡುವೇನಂದ್ರ ಕಾಲಿಲ್ಲ. ಹೌದು ಇಂಥ ಮಗಳು. ಇಂಥ ಮಗಳನ್ನು ಕಟ್ಕೊಂಡು ನಾ ಹೆಂಗ ಮಾಡಬೇಕು ಬದುಕ? ಹೌದು ಮೌಲಾಲಿ ಶರಣಗ ಹಾ ಒಳ್ಳೆ ದುಃಖ ಆಯ್ತು, ಹೌದು ಚಿಂತೆ ಆಯ್ತು. ಹಾ ಈ ಅರ್ಧ ಸೇಬು ಹಣ್ಣು ತಿಂದಿದ್ದಕ್ಕಾಗಿ ಹಾ ಇಷ್ಟೆಲ್ಲ ನಾನು. ಇನ್ನ ಅರ್ಧ ಸೇಬು ಹಣ್ಣು ಕೆಟ್ಟು ಹೋಯ್ತು ಅಂತ ಹೇಳಿ ಹೌದು ಆ ತಪ್ಪು ದಂಡಿಗಾಗಿ ಮಾಲಕ್ಕ ನನಗ್ ಹಿಂಗನ್ನಲ್ಲ, ಹಾ ಯಾಕೆ ಗೊಲ್ಲಕ್ಕ ತಿಳ್ಕೊಂಡು ಹೌದು ಅಲ್ಲನ ಮೇಲೆ ಭಕ್ತಿ ಇಟ್ಟು ಹಾ ಅಲ್ಲ ನೀನೇ ಕಾಯವ ಅಂತಿದ್ದ. ಹೌದು ಯಾಕೆ ಗೊಲ್ಲಕ್ಕ ತಿಳ್ಕೊಂಡು ಗಚ್ಚಾಗಿ ನಿಂತ ಮೌಲಾಲಿ ಶರಣ. ಹಾ ಅವಾಗ ಲಗ್ನ ಮಾಡಿದ್ರು. ಹೌದು ಕರೆ ನಮ್ಮ ಏನ ಇಸ್ಲಾಂ ಧರ್ಮದೊಳಗ ಹೌದು ಕರೆ ಮಾರಿ ಮಾರಿ ನೋಡುವುದಿಲ್ಲ. ಹೌದು ಜೋಡಿ ಮೇಲೆ ಕುಂದ್ರಿಸಿ ಮಾಡುದಿಲ್ಲ ಲಗ್ನ. ಇಲ್ಲ, ಹಾ ಕರೆ ಹೊಸ್ತಲ ಒಳಗ ಹೆಣ್ಣು ಮಗಳು, ಹೆಣ್ಣು ಮಗಳು ಹೊಸ್ತಲ ಹೊರಗ ಗಂಡು ಮಗ. ಅಕ್ಕಿ ಕಾಳ ಬಿದ್ದು, ಹೌದು ಅಕ್ಕಿ ಕಾಳ ಏನು ಬಿದ್ದು ಹಾ ಹಾ ಅವಾಗಂತಾನ ಹಾ ಆ ಮೌಲಾಲಿ ಶರಣಗ ಕರೆದು ಹೇಳ್ದ, ಹಾ ಏನತ್ತಾನ? ಉಪಾ ಹಾ. ಇನ್ನ ಹೋಗು, ನಿನ್ನ ಹೆಂಡತಿ ಜೋಡಿ ಬಾಳೆ ಮಾಡ ಹೋಗು ಅಂತೇಳಿ ಹೌದು ಕೋಲಿ ಒಳಗ ಕಳಿಸಿದ. ಹಾ ಹಾ ಅವಾಗ ಮೌಲಾಲಿ ಶರಣ ಹಾದ ಹೌದು ಹೋಗಿ ಪಡವೆ ತೆಗೆದು ನೋಡ್ತಾನ. ಹಾ ಹಾ ವಿಚಿತ್ರ ಆಯ್ತು ಮೌಲಾಲಿ ಶರಣಗ. ನೋಡಿ ನೋಡಿ ಚಿತ್ರ ಆಯ್ತು. ಹಾ ಹೊಳ್ಳಿ ಓಡಿ ಬಂದ. ಹೌದ್ ಅವಾಗ ತನ್ನ ಮಾಲೀಕಿಗ, ಏನತ್ತಾನ? ಅಲ್ರಿ ನೋಡೇನಂದ್ರ ಕಣ್ಣಿಲ್ಲ, ಹಾ ಕೇಳೇನಂದ್ರ ಕಿವಿ ಇಲ್ಲ, ಮಾತಾಡೇನಂದ್ರ ಬಾಯಿಲ್ಲ, ಹಾ 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 ಕೈ ಇಲ್ಲ, ಕಾಲಿಲ್ಲ, ಹಿಂಗತ್ ಹೇಳಿದ್ರಿ. ಹಿಂಗ ಹೇಳಿ ನನಗ ಮದುವೆ ಮಾಡಿರಿ. ಹೌದು ಕರೆ ಕೋಲಿ ಒಳಗೊಳಗ್ ಕಳಿಸಿದ್ರ ಸುಂದರವಾದ ಹೆಣ್ಣ ಸುಂದರವಾದಂತ ಹೆಣ್ಣು ಅದಾಳ. ಅದಾಳ. ಹಾ ಯಪ್ಪ ಅಲ್ಲಿ ಯಾಕೆ ಕಳಿಸಿದ್ರಿ? ಅಕ್ಕಿ ನಮ್ಮ ಮನಿ ಅಕ್ಕಿ ಅಲ್ಲ. ಹಾ 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 ಅವಾಗಂತಾನ ಮಾಲೀಕ, ಏನತ್ತಾನ? ಯಪ್ಪ ಹಾ. ಇದು ಪರೀಕ್ಷೆ ಆಗೋ ಸಂಬಂಧ ಹೌದು ಯಾಕೆ ಮಾತು ಹೇಳಿದ್ರಪ್ಪ ಅಂತಂದ್ರ ಹಾ ನೋಡೇನಂದ್ರ ಕಣ್ಣಿಲ್ಲ ಅಂದ್ರ ಹಾ ಒಂದು ದಿನ ಒಂದು ದಿನ ಹೊರಗೆ ಬಂದು ಯಾರನ್ನು ನೋಡಿಲ್ಲ. ಕಣ್ಣಿಲೆ ಯಾರನ್ನ ನೋಡಿಲ್ಲ. ಹೌದು ಖರೆ ಹಾ. ಮಾತಾಡೋಣಂದ್ರ ಬಾಯಿ ಇಲ್ಲಂದ್ರ ಹಾ ಆ ಬಾಯಿದಿಂದ ಇನ್ನೂವರೆಗೆ ಹಾ ಕೆಟ್ಟ ಬಳಕೆ ಮಾಡಿಲ್ಲ. ಹೌದು ಕೈ ಇಲ್ಲಪ್ಪ ಅಂತಂದ್ರ ಹಾ ಈ ಕೈಯದಿಂದ ಹೌದು ಏನಾಗಿಲ್ಲ, ಏನು ಒಳ್ಳೆ ಕೆಲಸನ್ನೇ ಆಗ್ಯದ. ಹೌದು ಕೆರೆ ಕಟ್ಟದಾಗಿಲ್ಲ. ಹಾ ಹಾ ನಡೆದಾಡೋಣಂದ್ರ ಕಾಲಿಲ್ಲ ಅಂದ್ರ ಹಾ ಹೊಸ್ತಲ ದಾಟಿ ಮಗಳು ಹೊರಗೆ ಬಂದಿಲ್ಲ. ಹೊರಗೆ ಬಂದಿಲ್ಲ. ಹಾ ಹಾ ಇಷ್ಟೆಲ್ಲ ಹೇಳಿದ ಕೂಡಲೇ ಹಾ ಅವಾಗ ಮೌಲಾಲಿ ಶರಣ ಹೌದು ಒಪ್ಪಿಕೊಂಡು ಹಾ ಹೋಗಿ ಅಕ್ಕಿನೇ ಯಾರಪ್ಪ ಅಂತಂದ್ರ ಯಾರು? ಮೌಲಾಲಿ ಶರಣನ ಹೆಂಡತಿ ಯಾರು? ಯಾರು ಏಪ? ಯಾರು? ಆಶಾಬಿ. ಹಾ 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 ಆಶಾಬಿ. ಹೌದು ಇಷ್ಟು ದೃಷ್ಟಾಂತ ಹಿರಿಯರು ಹೇಳ್ಕೊಟ್ಟು ಬಂದಿದ್ದ ಮಾತದ. ಹಾ ಹಾ ಯಾಕಪ್ಪ ಅಂತಂದ್ರ ಹೌದು ಈ ಒಡ್ಡಿವಾಲಗ ಶಿವಸ್ಥಾನದೊಳಗ ಹಾ ಹಲವಾರು ಯಾರ್ಯಾರು ಎಷ್ಟು ದುಡ್ಕೊಂಡಾರ ಹೌದು ಅಷ್ಟು ಫಲ ಅವ್ರಿಗೆ ಸಿಕ್ಕದ. ಹಾ ಯಾಕಪ್ಪ ಅಂತಂದ್ರ ಇದು ಅಲ್ಲ, ಇದು ಹಿಂಗೆ ಐತಿ ಅಂತ ಹೇಳಿ ಹಾ ಹಿರಿಯರು ಹೇಳಿದ್ರು ಒಪ್ಕೋಬಹುದು. ಹೌದು ಖರೆ ಅದಕ್ಕ ಅಲ್ಲಗಳದು ಹಾ ಅದು ಹಂಗಾಯ್ತು ಹಿಂಗಾಯ್ತು, ನೀವೇನ್ ಶಾಣಿಯರು, ಹಾ. ನಿಮ್ಮ ಗಡಿಗೆ ಸುಟ್ಟಿಲ್ಲ, ಹಿಂಗ ಮಾತಾಡುದು ಇದು ಶಾಣಿಯರ ಲಕ್ಷಣ ಅಲ್ಲ. ಹೌದು ಹಾ ಸಾಹಿತ್ಯಗಾರದೇರಿ
ಹಾ ಒಳ್ಳೆ ಪುರಾಣ ಹೇಳೋರದೀರಿ. ಹೌದು. ಕರೆ ಹಾ ನಿಮ್ಮ ಬಾಯಿಲೆ ಇಂಥ ಮಾತು ಬರಬಾರದು. ನಮ್ ಬಾಯಿಲೆ ತಪ್ಪೋಲಕ್ಕಿನ ಎಲ್ಲರಿ ಒಂದೊಂದು ಇನ್ನ ನಾವು ತಪ್ಪು ಹೋಗ್ಬೇಕಾರೆ ಹಾ. ನೀವು ತಪ್ಪು ಮಾತಾಡಬಾರದು. ಹಾ ಶಾಸ್ತ್ರಿ ಅನಿಸ್ಕೊಂಡಿರಿ. ಹೌದ್. ಆಗಲೇ ಒಂದು ಪದ ಹಾಡಿದ್ರು ಅವ್ರು ಕ್ಯಾಲಿ. ಯಾವುದು? ಅದು ನಾ ಕೇಳ್ಬೇಕಂದ್ರ ಅಲ್ಲಿ ಹೊರಗ್ ಕೂತಲ್ಲಿ ನನಗೆ ಹುಚ್ಚ ಹಿಡಿದು ಬಿಡ್ತದು. ಯಾಕೋ ಯಪ್ಪ ಯಾವ್ದು ಹಾಡಿದ್ರು? ಅದು ಹಾಡಿದ್ರು ಅವರು ಹಾ ಸಂಸಾರ ಅಂತ ಹೇಳಿ. ಸಂಸಾರ. ಸಂಸಾರ ಹಾ ಅಂದ್ರ ಹೌದು. ಸೀರೆ ಮ್ಯಾಗ ಕುಮಸಿಲ್ಲ, ಹಾ ದೋದ್ರ ಮ್ಯಾಗ ಹಂಗಿಲ್ಲ. ಹೌದು. ಇವ್ರದಂತ ಸಂಸಾರ ಹಳಿ ಚಾಪ್ರ. ಹಳಿ ಚಪ್ರ. ಹಾ ಹಾಡುವಂತ ಶೈಲಿ ಹೆಂಗ ಇಲ್ಲ ದಾಟಿ ಭಾರಿ ಇತ್ತದು. ಅಲ್ರಿ. ಹಾ. ನಿಮ್ಮಂತವ್ರ ಬಾಯಾಗ ಪದ ವಚ್ಚಿರ್ಬೇಕು. ಪದ ಬರಬರಿ ಅದ. ಹಾ ಈಗೊಂದು 5 ನುಡಿ ಚಾಲ ಹಾಡಿ ಯಥಾ ಪ್ರಕಾರ ಮಂಗಳಾರತಿ ನಮ್ಮ ಹಿರಿಯರು ಹೆಂಗ ನಡೆಸಿಕೊಡ್ತಾರ. ಮಂಗಳಾರತಿ ಮಾಡುದಂದ್ರ ಮಂಗಳಾರತಿ, ಇಲ್ಲಪ್ಪ ಅವ್ರಿಗೆ ಒಂದು ಪಾಳೆ ಬಿಟ್ಟು ಕೊಡ್ರಿ ಅಂದ್ರ ಹಂಗ ಹಂಗ. ಈಗ